ಅಮೃತ ಯಕ್ಷಗಾನ ಬಳಗದ ವತಿಯಿಂದ ದಶಮಾನೋತ್ಸವದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಅಮೃತ ಯಕ್ಷಗಾನ ಎಂಬ ಹೆಸರಿನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಭಜನೆ, ತಾಳಮದ್ದಲೆ, ಗುರುವಂದನೆ, ಯಕ್ಷಗಾನ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಿತು. ಆಗಸ್ಟ್ 15ರಂದು ಶನಿವಾರ ಸಂಜೆ 10 ಗಂಟೆಯಿಂದ ಮಂಗಳೂರಿನ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ ಸೂರ್ಯನಾರಾಯಣ ಸನ್ನಿಧಿಯಲ್ಲಿ ಕಾರ್ಯಕ್ರಮ ಜರುಗಿತು. ಯಕ್ಷಗಾನ ಹಾಗೂ ಕರಾವಳಿಯ ಸಾಂಸ್ಕೃತಿಕ ಪರಂಪರೆಯನ್ನ ಉಳಿಸಿ ಬೆಳೆಸುವ ಉದ್ದೇಶದಿಂದ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಕಲಾಭಿಮಾನಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಕರಾವಳಿಯ ಪ್ರಮುಖ ಸಾಂಸ್ಕೃತಿಕ ಕಲೆಯಾಗಿರುವಂತಹ ಯಕ್ಷಗಾನದಲ್ಲಿ ಸಂಗೀತ, ನೃತ್ಯ, ವೇಷಭೂಷಣ ಹಾಗೂ ಪೌರಾಣಿಕ ಕಥೆಗಳ ಸಮ್ಮಿಲನವಿದ್ದು ಇಂತಹ ಕಾರ್ಯಕ್ರಮಗಳು ಕಲೆಯ ಮುಂದಿನ ಪೀಳಿಗೆಗೆ ಪರಿಚಯಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇನ್ನು ಗುರುವಂದನೆಯನ್ನ ಶ್ರೀ ಬಿಎನ್ ಅಶೋಕ್ ಬೋಲೂರು ಯಕ್ಷಗುರು ಹಾಗೆಯೇ ನವನೀತ್ ಕದ್ರಿ ಇವರಿಗೆ ಸನ್ಮಾನಿಸಲಾಯಿತು. ಇನ್ನು ಸಭಾ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ 7:30 ತನಕ ನಡೆದಿದ್ದು ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗಿದೆ. ರಾತ್ರಿ 8ರಿಂದ ಲಕ್ಷ್ಮೀ ಸ್ವಯಂವರ, ಅಮೃತೋದ್ಭವ, ಯಕ್ಷಗಾನ ಬಯಲಾಟ ಕೂಡ ಜರುಗಿದೆ. ಯಾರು ಮುಲ್ಪದ ಮಲ್ಲ ದಾರದ ಇನ್ನು ಕುದುರೆ ಅದಕ್ಕೆ ನಂದಿ ಶೆಟ್ರು ಬಂದೆಲ್ಲ ಬಿಡಾರ ಚಿನ್ನಪ್ಪಲು ಅಂಡ ಮಾತಲ್ಲ ಶೆಟ್ರು ಶೆಟ್ರು ನೆನಪುಲು ಆ ಪಿಕ್ಟಾಸು ನಂದಿ ಅವತ್ತು ಅದಕ್ಕೆ ಅವಂಚೂರು ಪೆದ ಮಾಡಿ ಯಾನ್ ಜೈದಿನ ಅಡಿಗೆ ಅಂತಿಂಚು ಕೋಪಿನ ಜೋಕುಲು ಪಂಪಿನ ಪಾತ್ರರಾಗಿ ತಿದ್ದಿಕೊಟ್ಟು ಅವು ಎನ್ನ ಆವನ್ನಿರು ಪಡೆಯಲು ಬೇರೆ ಯಾರು ಸಾಲ ಕೊಡ್ತೀಯನ ಹಕ್ಕುಲು ಜೋಕನಿಗೆ ಬೆಲ್ಲ ತಿನ್ಬಾರ್ದು ಎನ್ನ ಅಂಗಡಿ ಎದುರಿಗೆ ಬಂದಾಗ ಪಿಟ್ಟಾಸು ಅವು ಅಭ್ಯಾಸ ಅದು ಅವು ತೀರ್ಪೋತಿ ಶಕ್ತಿ ಮುಗಿಲು ವಿಕ್ರಮಾದಿತ್ಯನ ಅಂತ್ಯ ಈ ಬೋರುಗುಂಡೆ ಆಪಿಲೆಕ್ಕ ಅನ್ನುತ್ತ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಿರುವುದು ಶ್ರೀ ಗಣೇಶ್ ಶೆಟ್ಟಿ ಗುಡ್ಡಗುತ್ತು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಮಹಾರಾಣಿ ಸೂರ್ಯನಾರಾಯಣ ದೇವಸ್ಥಾನ ಮತ್ತು ಐತಾಳ್ ಕುಟುಂಬಕ್ಕೆ ಅವಿನಾಭ ಸಂಬಂಧ. ಶ್ರೀ ಕ್ಷೇತ್ರದ ಅರ್ಚಕರಾಗಿ 3 ತಲೆಮಾರು ಈ ಕ್ಷೇತ್ರದಲ್ಲಿ ಅರ್ಚಕರಾದ ಮಾಡಿದಂತಹ ವೆಂಕಟೇಶ್ವರ ಮತ್ತು ಭಾಸ್ಕರೇಶ್ವರ ದಂಪತಿಗಳ ಜವಾಬ್ದಾರಿಯಲ್ಲಿ ನಡೀತಿರುವಂತಹ ಇವತ್ತಿನ ಯಕ್ಷಗಾನ ತಾಳಮದ್ದಲೆ ವಿಕ್ರಮ ಪಾತ್ರವನ್ನು ಅಮೋಘವಾಗಿ ನಿರ್ವಹಿಸಿದಂತಹ ತಂದೆ ನವನೀತ್ ಕದ್ರಿ ಅವರು ವಾಗೀಶ್ವರ ಯಕ್ಷಗಾನ ಕಲಾವಂತರ ಸಂಘದ ಪ್ರಧಾನ ಸಂಚಾಲಕರು, ಶಾರದಾಂಬ ಯಕ್ಷಗಾನ ಮಂಡಳಿಯ ಅಧ್ಯಕ್ಷರು ಆಗಿರುತ್ತಾರೆ. ಅಲ್ಲದೆ ಮಾಧ್ಯಮ ರಂಗದಲ್ಲಿ ಕಲೆ, ಸಂಸ್ಕೃತಿ, ಸಾಹಿತ್ಯ, ಸಂಗೀತ, ರಂಗಭೂಮಿ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವಂತಹ ತನ್ನದೇ ಆದ ಸ್ಥಾಪನಾ ವಹಿಸಿರುವಂತಹ ಕದ್ರಿ ನವನೀತ್ ಕದ್ರಿ ಅವರಿಗೆ ಮರಳಿ ಐತಾಳು ಮನೆತನದವರು, ವಾಗೀಶ್ವರಿ ಯಕ್ಷಗಾನ ತಂಡದ ಎಲ್ಲ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ, ಮಾನ್ಯ ಸಭಾಧ್ಯಕ್ಷರ ಉಪಸ್ಥಿತಿಯಲ್ಲಿ ಈ ಸನ್ಮಾನ ಕಾರ್ಯಕ್ರಮ ಇದೀಗ ನಡೀತಾ ಇದೆ. ಇವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನೆರೆದಿರುವಂತಹ ಪ್ರೇಕ್ಷಕರಿಗೂ ಹಾಗೂ ನನ್ನ ಅಭಿಮಾನಿಗಳಿಗೂ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ನನ್ನ ಬಗ್ಗೆ ಕೆಲವೆಲ್ಲ ವಿಷಯಗಳನ್ನೆಲ್ಲ ಹೇಳಿದ್ದಾರೆ. ಹಾಗಾಗಿ ನಡೆದು ಬಂದ ದಾರಿಯನ್ನು ಇನ್ನೊಮ್ಮೆ ಹೇಳುವುದರಲ್ಲಿ ನನ್ನ ಬೆನ್ನನ್ನು ನಾನು ತಟ್ಟಿಕೊಂಡಾಗೆ ಆಗ್ತದೆ. ಹಾಗಾಗಿ ಅಮೃತ ಯಕ್ಷಮಿತ್ರ ಬಳಗ ಇದು ನಡೆದುಕೊಂಡು ಬಂದ ದಾರಿಯಲ್ಲಿ ಬಹಳಷ್ಟು ಏಳುಬೀಳುಗಳನ್ನು ಕಂಡವರು ನಾವು 10 ವರ್ಷಗಳಲ್ಲಿ.
ಯಾವುದೇ ರೀತಿಯ ತೊಂದರೆ ಆದ್ರೆ ಸಹ ಏನು ಹೆದರಬೇಡಿ, ನಾವಿದ್ದೇವೆ ಅಂತ ಹೇಳಿದವರು ವೆಂಕಟೇಶ್ ಐತಾಳ್. ನೀವು ಹೆದರಬೇಡ, ಎಂತ ಆಗ್ಬೇಕು ಹೇಳಿ ಅಂತ ಹೇಳಿ. ಹಾಗಾಗಿ ಅದು 10 ದಶಮಾನೋತ್ಸವವನ್ನು ಆಚರಿಸಿದಂತಾಯ್ತು. ಹಾಗೆ ನನಗೆ ಇವತ್ತು ನನ್ನನ್ನು ಗುರುತಿಸಿ ಗುರುವಾರ ಸಲ್ಲಿದ್ದಕ್ಕಾಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮಸ್ತೆ. ಉದ್ಯೋಗಕ್ಕೆ ಮಾತುಕೇನೊಂದು ನಿಜವಾದ ಇಂಥ ಕಾರ್ಯಕ್ರಮಕ್ಕೆ ಭಾರಿ ಖುಷಿತ ಕಾರ್ಯಕ್ರಮದಾಯರಿಂದ ಅಶೋಕರ್ನ ಸನ್ಮಾನ, ಅವು ಗುರುವಂದನೆ ಕಾರ್ಯಕ್ರಮ, ಇನ್ನಿತ ಸರಣಿ ಕಾರ್ಯಕ್ರಮಗಳು, ಕನ್ನಡ ಭಜನೆ, ತಾಳಮದ್ದಳೆ, ಸಭಾ ಕಾರ್ಯಕ್ರಮಗಳು, ಗುರುವಂದನೆ 5 ವರ್ಷ ಆಟ ಈ ಕಾರ್ಯಕ್ರಮಗಳು ಈಗ ಮಸ್ತ್ ಇಷ್ಟದ ಕಾರ್ಯಕ್ರಮವು ಅಶೋಕರ್ನ ಸನ್ಮಾನ ದಯಪಂಡ ಇತ್ತೆ ಮಂಗಳೂರು ನಗರದ ಸಂಘದ ತಾಳಮದ್ದಲೆ ಒಯ್ಯರೆ ಒಂದು ಮಲ್ಲ ಕೊಡುಗೆ ಕೊಟ್ಟಿನಾರು ಅಶೋಕ್ ಗೋಳೂರು ಬೊಕ್ಕೊಂದು ಖುಷಿದಾದ ಪಂಡ ಕಾರ್ಯಕ್ರಮ ಎನ್ನ ಪೊಪ್ಪನೊಟ್ಟಿಗೆ ತಾಳಮದ್ದಲೆ ಪೂರ ಒಡನಾಟ ಇತ್ತಿನ ವ್ಯಕ್ತಿಗಳು ಇಲ್ಲರು ಈ ಮೇಲೆ ಸುರುಟು ಯೋಗೀಶನ್ನೇ ಯೋಗೀಶ್